ನೀವು ಹೀಗೆ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಮನೆಯವ್ರ ಹತ್ರ ಪ್ರಾಕ್ಟೀಸ್ ಮಾಡಲ್ಲ ಅಂತ ಸುಳ್ಳು ಹೇಳಿದ್ರೆ, ಆದ್ರೆ ನಿಮ್ ಗಂಡ ನಾನು ನನ್ನ ಹತ್ರನೂ ಸುಳ್ಳು ಹೇಳಿ ಈ ಕೇಸ್ ನಡೆಸಿದ್ರ? ಒಂದ್ ವೇಳೆ ಭಾರ್ಗವಿ ಬಂದ್ರೆ? ಕಾಲ್ ರಿಸೀವ್ ಮಾಡಿ ಅರ್ಜುನ್. ರಿತು ಮತ್ತೆ ವಿಕ್ಕಿ ಮದ್ವೆನ ನಿಲ್ಸಿ ಅಂತ ಫೋನ್ ಮಾಡಿದ್ರೆ ನೀವ್ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ? ನನ್ ಮಾತಿ ಅವ್ರಿಗೆ ಅರ್ಥ ಆಗ್ತಿಲ್ಲ. ಕಾಲ್ ಪಿಕ್ ಮಾಡ್ತಿಲ್ವಾ ಮೇಡಮ್? ಇಲ್ಲ ಸರ್, ನಿಮ್ ಮದ್ವೆ ಗಡ್ಡ ಬಂದ್ರೆ ಅಂತ ಭಯ ಪಡ್ತಾ ಇದ್ದಾರೆ. ಯಾವ್ದೋ ಒಂದ್ ಸಣ್ಣ ಸಮಸ್ಯೆನ ಸಾಲ್ವ್ ಮಾಡಕ್ ಹೋಗಿ ಇನ್ನೂ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾರೆ. ಸರ್, ನೀವು ಸ್ವಲ್ಪ ಆದಷ್ಟು ಬೇಗ ಹೋಗಿ ಏನಾದ್ರೂ ಮಾಡಿ ಮದ್ವೆ ನಿಲ್ಲಿಸಲೇಬೇಕು ಸರ್. ಆ ಶಕ್ತಿ ಪ್ರಸಾದ್ ಕುಟುಂಬದವರಿಂದ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶಾಸ್ತ್ರಿಗಳೇ, ಮೊದಲು ತಾಳಿ ಕಟ್ಸಿ. ಮಂತ್ರಗಳು ಸಾಕು, ದಯವಿಟ್ಟು ತಾಳಿ ಕಟ್ಸಿ ಬೇಗ ಬಿಡಿ, ಸಾಕು. ಆಯ್ತು ರಾಯ್ರಿ. ಯಾಕ್ರಿ ಅಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಗನ ತಂದ್ಕೊಡಮ್ಮ. ಓಂ ಸರ್ವಗಳ ಮಂಗಳ ಶಿವೆ ಸರ್ವ ನೇತ್ರೈಂ ಬಿಗ್ಗೌರಿ ನಾರಾಯಣಿ ನಮೋಸ್ತುತೆ ಮಾಂಗಲ್ಯ ಮಹಾಲಕ್ಷ್ಮಿ ನಮಃ. ಎಲ್ಲರ ಹತ್ರ ಆಶೀರ್ವಾದ ಮಾಡಿಸಿ. ಹೊಡ್ದಿ ರುದ್ರ, ಒಳ್ಳೆ ರೌಡಿ ತರ ಅವಸರವಾಗಿ ತಾಳಿ ಕಟ್ಟಿಸ್ತಾ ಇದ್ದಾರೆ. ಇವನ್ನೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಮ್ಮ ಮಗಳು ಇವ್ರ ಮನೆಗೆ ಹೋಗ್ಬೇಕಾ? ಓಂ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ. ಮೊದಲು ಮಾಂಗಲ್ಯ ಕಟ್ಸಿ. ಆಗ್ಲಿ ಮಾಂಗಲ್ಯ ಮಹಾಲಕ್ಷ್ಮಿ ಮಾಂಗಲ್ಯ ತಗೊಳಪ್ಪ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಅಂತ ಇಂದ್ರಶ್ಚ ಅಗ್ನಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ.
ಭಾರ್ಗವಿ ಬಂದ್ಯಾ? ಬಾ ಬಾ. ನಿನಗೆ ನನ್ನ ಮದ್ವೆ ನೋಡೋ ಭಾಗ್ಯನೇ ಸಿಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಿದ್ದೆ. ಕರೆಕ್ಟ್ ಟೈಮಿಗೆ ಬಂದೆ ನೋಡು. ಬರಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಬಂದೆ ಇಲ್ಲಿ? ಹೋಗ್ಲಿ ಬಿಡು ಜೆ.ಪಿ. ಏನ್ ಭಾರ್ಗವಿ, ಮದುವೆ ನೋಡಕ್ ಬಂದ್ಯಾ? ಅಷ್ಟೇ ಮದುವೆ ಮುಗೀತು, ಇನ್ನೇನು ಊಟ ಶುರುವಾಗುತ್ತೆ. ಹೇಗೂ ಬಂದಿದ್ಯಾ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆಮೇಲೆ ಹೋಗು. ಭಾರ್ಗವಿ, ಏನ್ ಮಾಡ್ತಿದ್ದೀರಾ? ಮದ್ವೆ ಮುಗೀತಲ್ಲ, ಮಾವನ್ ಮನೆ ಕಳ್ಸ್ಕೊಡೋಣ ಅಂತ ಬಂದಿದ್ದೀನಿ. ಈಗ ವಿಕ್ಕಿ ಜೊತೆ ರಿತು ಮದುವೆ ಆದ ಮೇಲೆ ಅವನನ್ನ ಜೈಲಿಗೆ ಕಳ್ಸಿದ್ಯಾ. ನನ್ನ ಮನೆತನನ ಹಾಳು ಮಾಡಬೇಕು ಅಂತ ಮಾವ ಸೊಸ ಇಬ್ರು ಪ್ಲಾನ್ ಮಾಡಿದ್ರಾ? ಗೆಳೆಯ ಗೆಳೆಯ ಅಂದ್ಕೊಂಡು ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲ ಶಿವ. ಇಪ್ಪತ್ತೈದು ವರ್ಷದ ಸ್ನೇಹನ ಇವಳು ಯಾವಳಿಗೋಸ್ಕರನೋ ಬಿಟ್ಕೊಟ್ಬಿಟ್ಯಾ ಶಿವ. ಇಲ್ಲ ಶಕ್ತಿ, ನೀನ್ ತಪ್ಪು ತಿಳ್ಕೊಂತ ಇದೀಯಾ. ನಾನು ಅವತ್ತು ಇವತ್ತು ವಿಕ್ಕಿನ ಕಾಪಾಡೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ. ಇವತ್ತು ನಡೆದಿರೋದು ನೋಡಿ ನಾನು ಶಾಕ್ ಆಗಿದ್ದೀನಿ. ನನಗೆ ಸ್ವಲ್ಪ ಸಮಯ ಕೊಡು, ನಾನೆಲ್ಲ ಸರಿ ಮಾಡ್ತೀನಿ. ಬೇಕಾಗಿಲ್ಲ. ನಿನ್ನ ಸ್ನೇಹದಿಂದ ನಾನು ನಿನ್ನನ್ನು ನಂಬಿದ್ದೆ. ಬೇರೆ ಲಾಯರ್ ಗತಿ ಇಲ್ಲ ಅಂತಲ್ಲ, ಸಿಟಿಲಿ ಲಾಯರ್ ಇದ್ದಾರೆ. ನನ್ನ ಮಗನ ಹೇಗೆ ಬಿಡಿಸ್ಕೊಂಡು ಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನೆಲ್ಲ ಬಿಡ್ತೀನಿ ಅಂತ ಮಾತ್ರ ತಿಳ್ಕೊಬೇಡ ಜೀವ. ಶಕ್ತಿ, ನೀನ್ ಕೋಪದಲ್ಲಿ ಆತರದಲ್ಲಿ ಮಾತಾಡ್ತಿದ್ಯಾ. ಆಗಿರೋದನ್ನೆಲ್ಲ ನಾನ್ ಸರಿ ಮಾಡ್ತೀನಿ, ನನ್ ಮಾತು ನಂಬು. ಇಷ್ಟು ದಿನ ನಿನ್ನ ಮಾತು ಕೇಳಿ ಆಗಿರೋ ಅವಾಂತರ ಸಾಕು. ನಿನ್ನ ಸ್ನೇಹದಿಂದಾನೆ ಇವತ್ತು ನನ್ನ ಮಕ್ಕಳು ಬಾಳು ಇಬ್ರದು ಹಾಳಾಗಿರೋದು. ಇಷ್ಟಾದ ಮೇಲೂ ನಾನು ನಿನ್ನ ಮಾತನ್ನ ನಂಬಿದ್ರೆ ಮುಟ್ಟಾಳ ಅನಿಸ್ಕೋತೀನಿ. ಮುಂದೆ ಏನು ಮಾಡಬೇಕು ಅಂತ ಈ ಶಕ್ತಿ ಪ್ರಸಾದ್ ಭೂಮಿಗೆ ಚೆನ್ನಾಗಿ ಗೊತ್ತು. ಬಿಡಲ್ಲ, ಯಾರನ್ನು ನೆಮ್ಮದಿಯಾಗಿರಕ್ ಬಿಡಲ್ಲ, ಯಾರನ್ನು ನೆಮ್ಮದಿಯಾಗಿರಕ್ ಬಿಡಲ್ಲ. ನೀವು ಹೀಗೆ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಮನೆಯವ್ರ ಹತ್ರ ಪ್ರಾಕ್ಟೀಸ್ ಮಾಡಲ್ಲ ಅಂತ ಸುಳ್ಳು ಹೇಳಿದ್ರೆ, ಆದ್ರೆ ನಿಮ್ ಗಂಡ ನಾನು ನನ್ನ ಹತ್ರನೂ ಸುಳ್ಳು ಹೇಳಿ ಈ ಕೇಸ್ ನಡೆಸಿದ್ರ? ನಾವು ಅತಿಯಾಗಿ ನಮ್ದೋರಿಂದಾನೇ ಮೋಸ ಹೋಗ್ತೀವಿ ಅನ್ನೋದು
ಬೇಕೇ ಇರಬೇಕು. ನಿಮ್ಮನ್ನ ನಾನು ಅದೆಷ್ಟು ನಂಬಿದ್ದೆ ಭಾರ್ಗವಿ. ಯಾಕ್ರಿ, ಯಾಕೆ ಹೀಗೆ ಮಾಡಿದ್ರಿ? ನಮ್ಮ ಮನೆಯವ್ರ ಮುಂದೆ ಅಲ್ಲ ನನ್ನನ್ನು ತಲೆ ತಗ್ಸೋ ಹಾಗೆ ಮಾಡ್ಬಿಟ್ರಲ್ರಿ. ಇಲ್ಲಿ ನನ್ನ ನಿಮ್ಮ ನಂಬಿಕೆ ಪ್ರಶ್ನೆ ಬರಲ್ಲ ಪಾರ್ಥ. ಸಂಧ್ಯಾಗ್ ನ್ಯಾಯ ಸಿಗುತ್ತೆ ಅನ್ನೋದೊಂದೇ ಒಂದು ನನ್ ಮುಂದೆ ಇದ್ದಿದ್ ಪ್ರಶ್ನೆ. ಹಾಗೊಂದ್ ವೇಳೆ ನಾನ್ ಸುಮ್ನೆ ಆಗ್ಬಿಟ್ಟಿದ್ರೆ ಕೇಸ್ನೇ ಮುಚ್ಚಾಕ್ಬಿಡ್ತಿದ್ರು ಪಾರ್ಥ. ಅಲ್ಲ ಭಾರ್ಗವಿ, ನಾನೇ ನೀ ಕೇಸ್ನೇ ಬಿಟ್ಬಿಡಿ ಅಂತ ಹೇಳಿದ್ನ ತಾನೆ? ತಾಳ್ಮೆಯಿಂದ ಇರಿ, ಇಲ್ಲಿರೋ ಸಮಸ್ಯೆನೆಲ್ಲ ಬಗೆಹರಿಸಿ ಮತ್ತೆ ನೀವು ಕೋರ್ಟ್ಗೆ ಹೋಗೋ ತರ ನಾನ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ? ಆದ್ರೆ ನೀವು ನಿಮ್ ಮೂಗಿ ನೇರಕ್ಕೆ ನಡ್ಕೊಂಡು ಎಲ್ಲ ಕಡಿಸ್ಬಿಟ್ರಿ, ಹಾಳು ಮಾಡ್ಬಿಟ್ರಿ. ಹಾಗಂತ ಕಣ್ಮುಂದೆ ಕಾಣ್ತಿದ್ ಸಾಕ್ಷಿಗಳನ್ನ ಬಿಟ್ಟು ಸುಮ್ನೆ ಕೂತ್ಕೋಬೇಕಾಗಿತ್ತ? ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಕೊಡ್ಸೋದು, ನಮ್ದವ್ರಿಗೆ ನ್ಯಾಯ ಕೊಡ್ಸೋದು ಲಾಯರ್ ಆಗಿ ನನ್ನ ಕರ್ತವ್ಯ ಪಾರ್ಥ. ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ, ಅದೇ ದೊಡ್ಡ ಅಪರಾಧ ಅನ್ನೋ ತರ ಮಾತಾಡ್ಬೇಡಿ. ನೀವು ಮಾಡಿರೋ ಅವಾಂತರಕ್ಕೆ ಇನ್ನೇನ್ರಿ ಹೇಳಿ? ಇಲ್ಲಿ ತಪ್ಪು ಮಾಡಿರೋರು ಯಾರು? ಅದು ಶಿಕ್ಷೆ ಅನುಭವಿಸ್ತಿರೋರು ಇನ್ಯಾರು? ನಡ್ತಿದ್ದನ್ನು ನೆನ್ಸ್ಕೊಂಡ್ರೆ ಹಿಂಸೆ ಆಗ್ತಿದೆ ನನಗೆ. ಏನ್ ಹಾಗೆ ನೋಡ್ತೀರಿ? ಅರ್ಥ ಆಗಿಲ್ವಾ? ಮಾತಾಡೋವಾಗ ನಿಮಗೆಲ್ರಿ ಅರ್ಥ ಆಗತ್ತೆ? ಸಂಧ್ಯಾಗ್ ನ್ಯಾಯ ಕೊಡ್ತೀನಂತ ಹೋಗಿ ರಿತು ಜೀವನ ನಾನು ಬೀದಿಗೆ ತಂದ್ಬಿಟ್ರಲ್ಲ, ಯಾವ ಸೀಮೆ ನ್ಯಾಯ ರೀ? ಸಂಧ್ಯಾ ಸತ್ತೋಗಿದ್ದಾಳೆ, ಆದ್ರೆ ರಿತು ಇನ್ನು ಬದುಕಿದ್ದಾಳೆ. ಅವಳನ್ನು ಸಾಯಿಸ್ಬೇಕಂತ ಹೀಗ್ ಮಾಡಿದ್ರ?